तनयाय धीमहि गजेशानाय बालचन्द्राय श्रीगणेशानाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशानाय धीमहि। ಮಾಡಿದ್ವಿ. ಮೊದಲನೇ ಹಂತದಲ್ಲಿ 23 ಸೈಕಲ್ಗಳನ್ನು ಕೊಟ್ಟರು. ಮತ್ತೆ ಮಕ್ಕಳು ಕೆಲವ್ರಿಗೆ ಮಾತ್ರ ಕೊಟ್ಟಿದ್ದೀರಾ, ನಮಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಎರಡನೇ ಹಂತದಲ್ಲಿ ಮತ್ತೆ ಪ್ರಯತ್ನ ಮಾಡಿ ಇನ್ನೂ ಒಂದು 30 ಸೈಕಲ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದು, ಆಗ ನಮಗೂ ಸಹ ಒಂದು 10 ದಿನಗಳ ಕಾಲ ಆರೋಗ್ಯ ಶಿಬಿರವನ್ನು ಮಾಡಿ ಸಂಜೆ ಪ್ರಾಣಾಯಾಮ, ಧ್ಯಾನ ಮತ್ತು ಆಸನ ಇವುಗಳ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 3000 ವರ್ಷಗಳ ಇತಿಹಾಸದಿಂದ ಈ ಯೋಗ, ಧ್ಯಾನ, ಪ್ರಾಣಾಯಾಮ ಅನ್ನುವಂಥದ್ದು ಈ ಬೇರೆ ಪಾಶ್ಚಾತ್ಯ ದೇಶಗಳು ಹುಟ್ಟುವುದಕ್ಕಿಂತ ಮೊದಲೇ ನಮ್ಮ ದೇಶದಲ್ಲಿ ವಿಜ್ಞಾನ ಆ ಮಟ್ಟಿಗೆ ಬೆಳೆದಿತ್ತು. ಎಲ್ಲಿ ಉಸಿರು ಯಾವ ಮುದ್ರೆಯಲ್ಲಿ ಹಿಡ್ಕೊಂಡು ಉಸಿರು ತಗೊಂಡ್ರೆ ಎಲ್ಲಿಗೆ ಉಸಿರು ಹೋಗುತ್ತೆ ಅನ್ನುವಂತಹ ಒಂದು ಜ್ಞಾನ ಬಹಳ ದೊಡ್ಡದು. ಅಂತಹ ಜ್ಞಾನವನ್ನು ಇಡೀ ವಿಶ್ವಕ್ಕೆಲ್ಲ ನೀಡ್ತಾ ಇರುವಂತಹ ನಮ್ಮ ವಿಶ್ವಯೋಗ ವಿದ್ಯಾ ಟ್ರಸ್ಟು ಮತ್ತು ಋಷಿ ಸಾಧಕ್ ಸೇವಾ ಟ್ರಸ್ಟ್ರವರ ಒಂದು ಸೇವೆ ನಿಜಕ್ಕೂ ಗಮನಾರ್ಹ ಮತ್ತು ಪ್ರಶಂಸನೀಯ. ಅಂತಹ ಒಂದು ಸೇವೆ ಮಾಡೋದ್ರ ಜೊತೆಗೆ, ಯೋಗದ ಶಿಕ್ಷಣ ನೀಡೋದ್ರ ಜೊತೆಗೆ ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಅವರು ಮುಂದೆ ಬಗ್ಗೆ ಸೈಕಲ್ ಕೊಡ್ತಿರೋದು ನಮಗೆಲ್ಲ ಬಹಳ ಸಂತೋಷದ ವಿಚಾರ. ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸೋಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ ಅವರ ನಮ್ಮೆಲ್ಲರ ಒಂದು ಆಶೆಯಂತೆ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ಸಮೃದ್ಧಿ ವಿ ಮಂಜುನಾಥ್ ಸರ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಸ್ತಗಳ ಮೂಲಕ ನಮ್ಮ ಮಕ್ಕಳಿಗೆ ಸೈಕಲನ್ನು ವಿತರಿಸಬೇಕು ಅನ್ನುವಂತಹ ಒಂದು ಆಶಯವನ್ನು ನಾವು ವ್ಯಕ್ತಪಡಿಸಿದಾಗ ನಮ್ಮ MLA ಸಾಹೇಬರು ಅವರಿಗೆ ಬಹಳ ಬಿಡುವಿಲ್ಲದ ಕೆಲಸದ ನಡುವೆಯೂ ಸಹ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮುಳಬಾಗಿಲು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಮೃದ್ಧಿ ಅನ್ನುವಂತಹ ಹೆಸರಿನ ಹಾಗೆ ಮುಳಬಾಗಿಲು ತಾಲೂಕು ಸಹ ಸಮೃದ್ಧಿ ಆಗುವಂತಹ ಒಂದು ಸೂಚನೆಗಳನ್ನು ಅವರ ಆಡಳಿತಾವಧಿಯಲ್ಲಿ ನೀಡ್ತಾ ಇದ್ದಾರೆ. ಈಗಾಗಲೇ ಮುಳಬಾಗಿಲು ಪಟ್ಟಣ ಮತ್ತು ಗ್ರಾಮಗಳಿಗೆ ಅನೇಕ ರಸ್ತೆಗಳಾಗಬಹುದು, ಬೀದಿ ದೀಪಗಳನ್ನು ಅಳವಡಿಸೋದಾಗಬಹುದು, ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋದಾಗಬಹುದು, ಇವೆಲ್ಲದರ ಫಲಾನುಭವಿಗಳು ನಾವಾಗಿದ್ದೇವೆ. ಅವರ ಒಂದು ಆಡಳಿತದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಗತಿ ಸಮೃದ್ಧವಾಗಿರಲಿ ಅಂತ ಆಶಿಸ್ತಾ ಶ್ರೀಯುತರನ್ನು ನಮ್ಮ ಶಾಲೆಗೆ ನಾನು ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಯತ್ನದ ಫಲವಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ಸೈಕಲ್ ಸೇರ್ತಾ ಇದೆ. ಶ್ರೀ ರಾಜೇಶ್ ಗುರೂಜಿ ಅವರನ್ನು ನಮ್ಮ ಶಾಲೆಗೆ ನಾನು ಹೃತ್ಪೂರ್ವಕವಾಗಿ ಶಾಸಕರಿಂದ ಗುರೂಜಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಮ್ಮ ಜನಪ್ರಿಯ ಶಾಸಕರು ಬಯಸ್ತಾ ಇದ್ದಾರೆ. ಶ್ರೀ ರಘುಪತಿ ರೆಡ್ಡಿ ಇದ್ದಾನೆ. ಜೋರು ಚಪ್ಪಾಳೆ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀ ಕಾಡೇನಹಳ್ಳಿ ಅಶೋಕ್ರವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೆತ್ತಾಂಡ್ಲಹಳ್ಳಿ ಶಂಕರ್ ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರು ಹಾಜರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ SDMC ದೊಡ್ಡ ಮುನಿಯಪ್ಪಣ್ಣವರು ಉಪಸ್ಥಿತರಿದ್ದಾರೆ. ಹಾಗೂ ದೇವರಾಯ್ ನಮ್ಮ BRC ಕೋಆರ್ಡಿನೇಟರ್ ಶ್ರೀಯುತ ಸೋಮೇಶ್ ರವರು ಉಪಸ್ಥಿತರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪಂಚಾಯಿತಿಯ PDO ಶ್ರೀಯುತ ರಮೇಶ್ ರವರು ಹಾಜರಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಆನಂದ್ ಹಾಗೂ ಈ ಒಂದು ಪೆಂಡಾಲ್ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ಶ್ರೀಯುತನ್ನು ಬಯಸ್ತಾ ಇದ್ದೇನೆ. ನಮ್ಮ ಮಂಜುನಾಥ್ ಶ್ರೀನಿವಾಸರವರು BRP ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಮಾಧ್ಯಮಗಳ ಪತ್ರಕರ್ತ ಮಿತ್ರರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದಾರೆ.
ಕಲಂದರ್ ಸಾಬ್ರವರು ಹಾಜರಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಹರೀಶ್ ಅವರು, ಕೀಲೊಳ್ಳೆಲೆ ಹರೀಶ್ರು ಆತ್ಮೀಯರು ಹಾಜರಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರ್ಬೇಕು, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಮುಂದೆ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಮನವಿ ಮಾಡ್ಕೊಳ್ತೇನೆ.